ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿದ್ದೀವಿ. ಇಬ್ಬರು ರೆಡಿಯಾಗಿದ್ದೀವಿ ಪೂಜೆ ಮಾಡಬೇಕು ಅಂತ ಹೇಳಿ. ಪ್ರತಿದಿನ ಪೂಜೆಯಿಂದನೇ ಎಲ್ಲ ಕೆಲಸನೂ ಸ್ಟಾರ್ಟ್ ಆಗೋದ್ರಿಂದ ಮೊದಲಿಗೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಮಗಳು ಹಿಂದಿನ ದಿನ ಅಂದರೆ ಪೂಜೆ ಮಾಡಿರ್ತೀವಲ್ಲ, ಸಂಡೇ ಸಾಯಂಕಾಲ ಪೂಜೆ ಮಾಡಿದ್ದೆ. ಸೊ ಬೆಳಿಗ್ಗೆ ಆಗಲೇ ಬಂದುಬಿಟ್ಟು ಎಲ್ಲ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಫ್ರೀ ಇದ್ದಾಗೆಲ್ಲ ಈ ಕಡೆ ಬಂದುಬಿಟ್ಟು ಗಂಟೆ ತಗೊಳ್ಳೋದು, ಇನ್ನೇನೋ ಮಾಡೋದು, ಮತ್ತೇನೋ ಮಾಡೋದು ಅಂತ ಎಲ್ಲ ಮಾಡಿ ಈ ಥರ ಎಲ್ಲ ಗಲೀಜು ಮಾಡಿಟ್ಟಿದ್ದಾಳೆ ನನ್ನ ಮಗಳು. ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋವಂಥದ್ದು. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಹಿಂದಿನ ವಿಡಿಯೋಸನ್ನು ಸಹ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಪ್ರತಿ ಸಲ ಪೂಜೆ ಮಾಡಬೇಕಾದ್ರೆ ದೀಪಗಳನ್ನು ಚೇಂಜ್ ಮಾಡ್ತೀನಿ. ಅಟ್ಲೀಸ್ಟ್ ನೀವು ದೀಪ ಚೇಂಜ್ ಮಾಡಲಿಲ್ಲ ಅಂದ್ರೂ ಬತ್ತಿ ಆದ್ರೂ ಚೇಂಜ್ ಮಾಡಲೇಬೇಕು ಕಂಪಲ್ಸರಿಯಾಗಿ. ಸೊ ನನ್ನ ಕಡೆ 2 ಜೊತೆ ದೀಪ ಇರೋದ್ರಿಂದ ಈ ಸತಿಗೆ ಅಂದರೆ ಇವತ್ತಿನ ದಿನ ಪೂಜೆ ಮಾಡಿರುವಂಥ ದೀಪಗಳನ್ನು ಚೇಂಜ್ ಮಾಡಿ ನೆನ್ನೆ ತೊಳೆದಿಟ್ಕೊಂಡಿರ್ತೀನಿ. ಅದೇ ದೀಪನ ಮತ್ತೆ ಯೂಸ್ ಮಾಡೋವಂಥದ್ದು. ಸೊ ಇವತ್ತು ಚೇಂಜ್ ಮಾಡಿರೋ ದೀಪನ ಇವತ್ತು ತೊಳೆದು ನಾಳೆ ಯೂಸ್ ಮಾಡ್ಕೊಳ್ಳೋವಂಥದ್ದು. ಈ ರೀತಿಯಾಗಿ ಮಾಡಿಕೊಂಡ್ರೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅವತ್ತಿನ ದಿನವೇ ಎಲ್ಲ ದೀಪಗಳಾಗಲಿ ಇಲ್ಲಿ ದೀಪದ ಸಾಮಾನುಗಳಲ್ಲಿ ಎಲ್ಲ ತೊಳ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ಲೇಟು ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಪೂಜೆನ ಮುಗಿಸ್ಕೊಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಈಗ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮತ್ತು ಅನ್ನ ಸಾಂಬಾರು. ರೊಟ್ಟಿಗೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 3 ದಿನದ ಹಿಂದೆ ಹಾಗಲಕಾಯಿ ತಂದಿಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಹಾಗಾಗಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇರೋವಂಥದ್ದು. ಇಲ್ಲಿ ನಾನು ಫಸ್ಟಿಗೆ ಹಾಗಲಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಳಗಡೆ ಇರುವಂತಹ ಬೀಜ ಮತ್ತು ಅದು ಎಕ್ಸ್ಟ್ರಾ ಏನೇನಿರುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡು ಹಾಗಲಕಾಯಿಯನ್ನು ಈ ರೀತಿ ಉದ್ದುದ್ದಕ್ಕಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಮೇಲಿನ ಸಿಪ್ಪೆನೂ ಸಹ ತೆಗೆದುಬಿಟ್ಟು ಮಾಡ್ಕೋಬೋದು. ಇಲ್ಲ ಇನ್ ಕೇಸ್ ನಾವು ಕಹಿ ತಿಂತೀವಿ, ಕಹಿ ತಿನ್ನೋದ್ರಿಂದ ಆರೋಗ್ಯಕರನೂ ಹೌದಲ್ವ. ಸೊ ಹಾಗಾಗಿ ಕಹಿ ತಿಂತೀವಿ ಅನ್ನೋರು ಮೇಲಿನ ಸಿಪ್ಪೆ ಸಮೇತ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ ನಾನು ಪಾಪುಗೆ ಸಂಬಂಧ ಮಾಡ್ತಾ ಇರೋದ್ರಿಂದ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತಲ್ವ. ಸೊ ಹಂಗಾಗಿ ಮೇಲಿನ ಸಿಪ್ಪೆ ತೆಗೆದು ಮಾಡ್ತಾ ಇರೋವಂಥದ್ದು. ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ಬಂದುಬಿಟ್ಟು ಹಾಗಲಕಾಯಿ ತಿನ್ನೋದ್ರಿಂದ BP ಶುಗರ್ ಕಡಿಮೆ ಆಗುತ್ತೆ. ಸೊ ಶುಗರ್ ಇರುವಂಥವರು ಈ ಹಾಗಲಕಾಯಿಯನ್ನು ತಮ್ಮ ಊಟದಲ್ಲಿ ವಾರಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ಬಳಸಿ. ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ನೋಡಿರಿ, ಹಾಗಲಕಾಯಿಗೂ ಹುಳ ಆಗ್ತಾವಂತೇಳ್ಬಿಟ್ಟು.
ಸಂತೆಯಲ್ಲಿ ತೊಗೋಬೇಕಾದ್ರೆ ಫ್ರೆಶ್ ಆಗಿದ್ದು ಅಂತ ಹೇಳ್ಬಿಟ್ಟು ಒಂದು ಪಾವು ಕೆ ಜಿಯಷ್ಟು ತೊಗೊಂಡು ಬಂದಿದ್ದೆ. ನೋಡಿ ಪಾವು ಕೆ ಜಿಯಲ್ಲಿ ಅರ್ಧಂಬರ್ಧ ಆಗಿಬಿಟ್ಟಿದೆ. ನೋಡಿ ಇಷ್ಟೊಂದು ವೇಸ್ಟೇಜ್ ಆಗಿದೆ. ಅದರಲ್ಲೂ ಹುಳ ಆಗಿರೋಂಥವು ಇವೆಲ್ಲ ಈ ಥರ ಆಗಿಬಿಟ್ಟಿದೆ. ಸ್ವಲ್ಪ ಅಷ್ಟೇ ಉಳಿದಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಇದರಲ್ಲಿನೇ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಹಾಗಲಕಾಯಿಗೆ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅಂದರೆ ನೀರು ಹಾಕೋಕ್ಕೆ ಹೋಗಬಾರ್ದು. ಈ ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಉಪ್ಪಲ್ಲಿ ನೆನೆಯೋದ್ರಿಂದ ಕಹಿ ಅಂಶ ಒಂದು 50% ಕಡಿಮೆ ಆಗುತ್ತೆ. ನೆಕ್ಸ್ಟು ಒಂದು ಸ್ಟವನ್ನು ಆನ್ ಮಾಡಿಕೊಂಡು ಈಗ ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಬೀಜನ ಹುರ್ಕೊಳ್ಳೋ ಅಂಥದ್ದು. ಇದು ಪುಡಿ ಮಾಡಿಕೊಂಡು ಗ್ರೈಂಡ್ ಮಾಡಿಟ್ಕೋಬೇಕು. ಕಡಲೆ ಬೀಜ ಒಂದು ಲೈಟಾಗಿ ಚಟ್ನಿ ಮತ್ತು ಪುಡಿ ಮಾಡ್ಕೊಳ್ಳೋದಕ್ಕೆ ಹುರ್ಕೊಳ್ತೀವಲ್ಲ ಅದೇ ರೀತಿ ಹುರ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಡಬೇಕು. ಆಮೇಲೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ನೆಕ್ಸ್ಟು ಇಲ್ಲೊಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದಾದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋವಂಥದ್ದು. ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮೊದಲೇ ನೆನೆಸಿಟ್ಕೊಂಡಿರುವಂತಹ ಹಾಗಲಕಾಯಿಯನ್ನು ಸ್ವಲ್ಪ ನೀರು ಹಾಕಿ ತೊಳೆದಿಟ್ಕೋಬೇಕು. ಈ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಕಹಿ ಅಂಶದ ಜೊತೆಗೇ ಹೋಗಬೇಕು. ಸೊ ಹಾಗಾಗಿ 1-2 ಸಲ ಹಾಗಲಕಾಯಿಯನ್ನು ತೊಳ್ಕೊಂಡಾದಮೇಲೆ ಇದಕ್ಕೆ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋವಂಥದ್ದು. ಸೇರಿಸ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಇದನ್ನು ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಫ್ರೈ ಆದಮೇಲೆ ನಮಗೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿಯನ್ನು ಸ್ವಲ್ಪ ಸೇರಿಸ್ಕೊಂಡು ಈ ರೀತಿಯಾಗಿ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋವಂಥದ್ದು. ಇದು ಲೈಟಾಗಿ ಫ್ರೈ ಆದಮೇಲೆ ನಾವು ಮೊದಲೇ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಅರ್ಧ ಚಮಚದಷ್ಟು ನಿಂಬೆ ಹುಳಿಯನ್ನು ಹಿಂಡ್ಕೊಳ್ಳೋವಂಥದ್ದು. ನಾವು ನಿಂಬೆ ಹಣ್ಣಿನ ಹುಳಿ ಆಪ್ಷನಲ್ಲು, ಬೇಕು ಅಂದರೆ ಹುಣಸೆ ಹಣ್ಣಿನ ರಸ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಯೂಸ್ ಮಾಡ್ತಿಲ್ಲ. ಇದಾದಮೇಲೆ ನಾವು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪುಡಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಇದು ಶೇಂಗಾ ಪುಡಿ ಹಾಕ್ಕೊಂಡ್ಮೇಲೆ ಫ್ರೈ ಮಾಡ್ಕೊಳ್ಳೋಂಥದ್ದೇನೂ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಹಂಗೆ ಕೆಳಗಡೆ ಇಳಿಸ್ಕೋಬೋದು. ಸೊ 1-2 ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ. ಸೊ ಪಲ್ಯ ಅಂತೂ ರೆಡಿ ಆಯಿತು. ಈ ಪಲ್ಯಕ್ಕೆ ಕಾಂಬಿನೇಷನ್ನು ರೊಟ್ಟಿ ಇಲ್ಲಾಂದರೆ ಹೆಂಗೆ ಹೇಳಿ. ಈ ಪಲ್ಯ ಬಂದುಬಿಟ್ಟು ಚಪಾತಿ, ಜೋಳದ ರೊಟ್ಟಿ, ಎಲ್ಲ ಥರದ ಮುದ್ದೆ ಮತ್ತು ಅನ್ನ ಸಾಂಬಾರಿಗೂ ಹೊಂದುತ್ತೆ. ಸೊ ಹೀಗಾಗಿ ನಾನು ಇವತ್ತು ಇಲ್ಲಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಸೊ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಗಲಕಾಯಿ ಪಲ್ಯ. ನೀವು ಒಂದು ಸಲ ಟ್ರೈ ಮಾಡಿ. ಇದಿಷ್ಟು ಇವತ್ತಿನ ವ್ಲಾಗು. ಅಂದರೆ ಸೋಮವಾರದ ವಿಡಿಯೋನ ಸೋಮವಾರನೇ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್.